ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ಇಂದಿನ ಸಂಚಿಕೆಯಲ್ಲಿ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಮೇಘ ಪರಿಸ್ಥಿತಿ ಅಂತೂ ಹೇಳೋಕ್ಕೆ ಆಗ್ತಾ ಇರಲ್ಲ. ಯಾಕೆ ಅಂದರೆ ಮೇಘ ಪ್ರೀತಿನ ಕಳ್ಕೊಂಡು ತುಂಬ ನೊಂದಿರ್ತಾಳೆ. ಇನ್ನು ಈ ವಿಚಾರವಾಗಿ ವಂಶಿಗೆ ಫೋನ್ ಮಾಡಿ, ಮಾವ ನನ್ನ ಪ್ರೀತಿನ ನಾನು ಕಳ್ಕೊಂಬಿಟ್ಟೆ, ನಿತಿನು ನನ್ನ ಪ್ರೀತಿನ ಒಪ್ಕೊಂಡಿಲ್ಲ, ತಿರಸ್ಕರಿಸ್ಬಿಟ್ಟ. ಅಷ್ಟೇ ಅಲ್ಲ, ಅವನು ನಾನು ಕೊಟ್ಟಂಥ ಹೂವನ್ನ ಎಸ್ತು ಕೇಕ್ನ ಬಿಸಾಕಿ ಬಾಯಿಗೆ ಬಂದಂಗೆ ಅಂದ್ಬಿಟ್ಟು ಹೋದ ಮಾವ. ಇದನ್ನು ತಡ್ಕೊಳಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ ಅಂದಾಗ, ಮೇಘ ಯಾಕೆ ಇಷ್ಟೊಂದೆಲ್ಲ ಡಿಸಪಾಯಿಂಟ್ ಆಗಿದೆಯಾ? ಇಲ್ಲೋಡು, ನಾನು ನಿತಿನ್ ಹತ್ರ ಮಾತಾಡ್ತೀನಿ, ನೀನು ಅಳಬೇಡ ಅಂದಾಗ, ಇಲ್ಲ ಮಾವ, ಅವರು ನನ್ನ ಒಪ್ಕೊಳ್ಳಲ್ಲ ಅಂತ ಚೆನ್ನಾಗಿ ಗೊತ್ತಾಗೋಯ್ತು. ನಾನು ಪ್ರೀತಿ ಮಾಡ್ತಿದ್ದೆ ಅಷ್ಟೇ, ಅವ್ರು ನನ್ನ ಪ್ರೀತಿ ಮಾಡ್ತಿರ್ಲಿಲ್ಲ. ಅವರು ಬಾಯಿಗೆ ಬಂದಂಗೆ ನಿತಿನ್ ಅಂದ್ಬಿಟ್ಟು ಹೋಗ್ಬಿಟ್ಟ ಅಂದಾಗ, ಸರಿ ಮೇಘ, ಇಷ್ಟೊಂದೆಲ್ಲ ಅಳಬೇಡ. ಮನೇಲಿ ಯಾರಾದರೂ ನೋಡಿದ್ರೆ ತುಂಬ ಬೇಜಾರಾಗ್ತಾರೆ, ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಬೆಳಿಗ್ಗೆ ನಾವು ಇದ್ರ ಬಗ್ಗೆ ಮಾತಾಡೋಣ, ನೀನು ಹೋಗೀಗ ಮಲಗು ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಸರಿ ಮಾವ, ನನಗೆ ನಿದ್ದೆನೂ ಬರಲ್ಲ, ನಿತಿನ್ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತೇಳ್ಬಿಟ್ಟು ಮೇಘ ಒದ್ದಾಡ್ತಿರ್ತಾಳೆ. ಸರಿ ಆಯ್ತು, ನೀನು ಹೋಗಿ ಮಲಗು ಅಂತೇಳ್ಬಿಟ್ಟು ವಂಶಿಯವ್ರು ಹೇಳ್ತಾರೆ. ಈ ಮೇಘ ಯಾವ ಪರಿಸ್ಥಿತಿಲಿ ಇರ್ತಾಳೆ ಅಂದರೆ, ಪ್ರೀತಿನೇ ಎಲ್ಲ, ಪ್ರೀತಿ ಬಿಟ್ಟರೆ ಇನ್ನೇನೂ ಇಲ್ಲ, ಪ್ರೀತಿಲಿ ನನ್ನ ಪ್ರೀತಿನ ನಾನು ಕಳ್ಕೊಂಡಿದ್ದೀನಿ, ನಾನು ಪ್ರಪಂಚದಲ್ಲಿ ಇರೋಕ್ಕೆ ಲಾಯಕ್ಕೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಲಿ ಅವಳಿರ್ತಾಳೆ. ವಂಶಿಗೂ ಸಹ ಸ್ವಲ್ಪ ಆತಂಕ ಆಗುತ್ತೆ. ಇವಳು ಮಾತಾಡ್ತಿರೋ ರೀತಿ ನೋಡಿದ್ರೆ ನಿತಿನ್ ನನ್ನ ಪ್ರೀತಿ ಒಪ್ಕೊಳ್ಳಿಲ್ಲ ಅಂದರೆ ನನಗೆ ಪ್ರಪಂಚದ ಮೇಲೆ ಬದುಕೋದೇ ಇಲ್ಲ ಅಂತೇಳ್ಬಿಟ್ಟು ಮೇಘ ಹೇಳ್ತಾ ಇರ್ತಾಳೆ. ಆ ಥರ ಎಲ್ಲ ಕೆಟ್ಟ ನಿರ್ಧಾರ ತಗೋಬೇಡ ಮೇಘ, ನಾನಿದ್ದೀನಿ ಅಲ್ವಾ, ನಾನೆಲ್ಲನೂ ಸಹ ಸರಿ ಮಾಡ್ತೀನಿ ಅಂತೇಳ್ಬಿಟ್ಟು ವಂಶಿಯವರು ಒಪ್ಕೊತಾರೆ. ಆದರೆ ಮೇಘ ಅದನ್ನು ಅಲ್ಲಿಗೆ ಬಿಡಲ್ಲ. ನಿತಿನ್ಗೆ ಫೋನ್ ಮಾಡಬೇಕು ಅಂತಲೇ ಚೆನ್ನಾಗಿ ಕುಡಿದ್ಬಿಡ್ತಾಳೆ ಡ್ರಿಂಕ್ಸ್ನ ಕುಡ್ದಾಗ ಮಾತ್ರ ತಾನೇ ಎಲ್ಲ ಸತ್ಯ ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ಕಾಗೋದು. ಹಂಗಾಗಿ ಇನ್ನೊಂದು ಕಡೆ ಕುಮಾರು ಈ ಮೇಘ ಹುಡ್ಕೋಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಟೀ ಕುಡಿಯೋಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಅಜಯ್ ಯಾರಾದರೂ ಬಕ್ರನ ಹಿಡಿಬೇಕು ಅಂತ ಹುಡುಕ್ತಾ ಇರ್ತಾನೆ. ಈ ಕುಮಾರ್ನ ನೋಡಿ, ಏನು ರೀ ಕುಮಾರ್ ಇಲ್ಲಿಂದಾಗ, ನೀವೇನು ಅಜಯ್ ಇಲ್ಲಿ, ನೀವು 5 ಸ್ಟಾರ್ ಹೋಟ್ಲಲ್ಲಿ ಟೀ ಕಾಫಿ ಕುಡಿಯೋರು ಇಲ್ಲಿಗೆ ಬಂದಿದ್ದೀರಲ್ಲ ಅಂದಾಗ, ಅಯ್ಯೋ ನಾನು ತುಂಬ ಬಡವನಪ್ಪ, ಬಡತನದಿಂದನೇ ನಾವು ಮೇಲೆ ಬಂದಿದ್ದು. ಈ ಚಿಲ್ಲರೆ ಬಿಸ್ನೆಸ್ಗಳ್ನ ಎಲ್ಲ ಮಾಡಿದ್ರೆ ಏನು ವರ್ಕೌಟ್ ಆಗಲ್ಲ ಕುಮಾರ್, ಏನಿದ್ರು ಚೆನ್ನಾಗಿ ಮೋಸ ಮಾಡಿ ತಲೆ ಹೊಡೆದು ಬದುಕ್ತಾರೆ ನೋಡು, ಅಂಥವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗೋದು ಅಂದ್ಬಿಟ್ಟು ಅಜಯ್ ಹೇಳ್ತಾನೆ. ನೀವೇನು ಹೇಳ್ತಿದ್ದೀರಾ, ಈಗ ನೀವೇನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅಂದಾಗ, ನಾನೊಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ ನೀವು ನನ್ನ ಜೊತೆ ಕೈ ಜೋಡಿಸಿ ಒಳ್ಳೆ ದುಡ್ಡು ಮಾಡ್ಬೋದು ಅಂದ್ಬಿಟ್ಟು ಅಜಯ್ ಹೇಳ್ತಾನೆ. ಕುಮಾರ್ಗೂ ಸಹ ಈ ಒಂದು ಟೈಲರಿಂಗ್ ಶಾಪಲ್ಲಿ ಅಷ್ಟೊಂದು ದುಡ್ಡು ಆಗ್ತಿರಲ್ಲ, ಅವನಿಗೂ ಸಹ ಚೆನ್ನಾಗಿ ದುಡಿಬೇಕು ಅನ್ನೋದಿರುತ್ತೆ. ಸೊ ಈ ಒಂದು ಗ್ಯಾಪಲ್ಲಿ ಅಜಯ್ ಇವನ್ನ ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಹಳ್ಳಕ್ಕೆ ತಳ್ಳೋ ಪ್ಲ್ಯಾನ್ನ ಮಾಡ್ಕೊತಾ ಇರ್ತಾನೆ. ಸರಿ ಆಯಿತು, ನಾವಿಬ್ಬರು ಸೇರಿ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತೇಳ್ಬಿಟ್ಟು ಇಬ್ಬರು ಸಹ ಮಾತಾಡ್ಕೊತಿರ್ತಾರೆ. ಕುಮಾರ್ ಇದ್ದವರು, ಅಲ್ಲ ಬರೀ ಇದೇ ಆಗೋಯ್ತು ನಮ್ಮ ಜೀವನದಲ್ಲಿ, ನಾವೆಷ್ಟು ಏನೇ ಮಾಡಿದ್ರೂ ಸಹ ಉದ್ಧಾರ ಆಗೋಕ್ಕೆ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ನಿತಿನೂ ಸಹ ಅಲ್ಲೇ ಇರ್ತಾನೆ. ಅಲ್ಲ ಮಗ, ಇವನ ಮಾತನ್ನೆಲ್ಲ ನಂಬೇಡ ಅಂತೇಳ್ಬಿಟ್ಟು ನಿತಿನ್ ಹೇಳಕ್ಕೆ ಬರ್ತಾರೆ. ಆದರೆ ಕುಮಾರ್ಗೆ ದುಡಿದು ಚೆನ್ನಾಗಾಗಬೇಕು ಅನ್ನೋದು ಅವನ ಮನಸ್ಸಲ್ಲೂ ಇರುತ್ತೆ. ಎಷ್ಟೇ ಬುದ್ಧಿ ಏನೇ ಹೇಳಿದ್ರು ಸಹ, ಇದೇನೋ ಹೇಳ್ತಾರಲ್ಲ, ದುಡ್ಡಿಲ್ಲ ಅಂದರೆ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ ಅಂತ, ಅದು ಸತ್ಯ ಆಗುತ್ತೇನೋ ಮುಂದೆ ಅಂತ ಅನಿಸುತ್ತೆ ಈ ಅಜಯ್ ಬಗ್ಗೆ. ಇನ್ನು ನಿತಿನ್ನು, ಅಲ್ಲ ಮೇಘ ಮನೇಲಿ ಈ ರೀತಿ ಪರಿಸ್ಥಿತಿ ಇದ್ರೂ ನನ್ನ ಹತ್ರ ಬಂದು ಪ್ರಪೋಸ್ ಮಾಡ್ತಾಳಲ್ಲ, ಇನ್ನೇನು ಅಂತ ಹೇಳಬೇಕು, ಫ್ರೆಂಡ್ಶಿಪ್ನ ಈ ರೀತಿಯೆಲ್ಲ ಅರ್ಥ ಮಾಡ್ಕೋತಾರ ಅಂತೇಳ್ಬಿಟ್ಟು ನಿತಿನ್ ಯೋಚನೆ ಮಾಡ್ತಿರ್ತಾರೆ. ಇನ್ನು ವಂಶಿದವರು ಮೇಘ ಮಾತಾಡ್ತಿದ್ದು ನೋಡ್ರೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದ್ದಾಳೆ. ಈಗ ಫೋನ್ ಮಾಡೋಣ ಅಂದರೆ ಅವ್ರ ಫ್ಯಾಮಿಲಿಲಿ ಎಲ್ಲನೂ ಸಹ ಇರ್ತಾರೆ, ಪ್ರಶ್ನೆ ಮಾಡ್ತಾರೆ. ನನ್ನ ಪ್ರಕಾರ ಅವಳು ಆರಾಮಾಗಿ ಮಲಿಕೊಂಡ್ಳು ಅಂತ ಅನಿಸುತ್ತೆ. ನಿತಿನ್ ಅವಳ ಪ್ರೀತಿನ ಒಪ್ಕೊಳ್ಳಿಲ್ವಾ, ನಾನು ಅವಳ ಕೈಲಿ ಪ್ರಪೋಸ್ ಮಾಡಿಸಿದ್ದು ತಪ್ಪಾಗೋಯ್ತಾ ಅಂದ್ಬಿಟ್ಟು ವಂಶಿ ಒಂದು ಕಡೆ ಯೋಚನೆ ಮಾಡ್ತಾ ಇರ್ತಾರೆ. ನಿತಿನು ಅದೇ, ನಾನು ಸ್ವಾತಿನ ಪ್ರೀತಿ ಕಳ್ಕೊಂಡಿದ್ದೀನಿ, ಈ ಮೇಘಂಗೆ ಇದೆಲ್ಲ ಗೊತ್ತಿದ್ರು ನನ್ನ ಪ್ರೀತಿ ಮಾಡ್ತಿದ್ಲಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಸ್ವಾತಿಮದ್ದು ಏನಾಯಿತು ವಂಶಿಯವರಿಂದಾಗ, ಸ್ವಾತಿ ನೀನು ಯಾಕೆ ಇಷ್ಟೊಂದು ಡಲ್ಲಾಗಿದೆಯಾ ಅಂತೇಳ್ಬಿಟ್ಟು ಕೇಳ್ತಾರೆ. ಯಾಕೋ ಗೊತ್ತಿಲ್ಲ ವಂಶಿಯವರೇ, ಮನಸ್ಸಲ್ಲಿ ಯಾಕೋ ತಳಮಳ, ಏನೋ ಸಂಕಟ, ಮೇಘಾಗೆ ಬೇರೆ ಹುಷಾರಿಲ್ಲ ಅಂತಿದ್ರು ಅಂದಾಗ, ಹೌದಾ ಮೇಘ ಆರಾಮಾಗಿದ್ದಾಳೆ ಅಂದಾಗ, ಗೊತ್ತಿಲ್ಲ ಮನೆಗೆ ಬಂದ್ಲಂತೆ, ಏನೋ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸಪ್ಪಗೆ ಹೋದ್ಲು, ಮತ್ತೆ ಬಂದು ರೂಮಲ್ಲಿ ಬಾಕ್ಲಾಕೊಂಬಿಟ್ಲು ಅಂತ ಅಕ್ಕ ಹೇಳಿದ್ಲು, ಅದೇ ಮನಸ್ಸಲ್ಲಿದೆ ಅಂದಾಗ, ಏನೂ ಆಗಲ್ಲ, ಮನೆಗೆ ಬಂದಿದ್ದಾಳೆ ತಾನೆ, ಆರಾಮಾಗಿರ್ತಾಳೆ ಬಿಡು ಅಂತೇಳ್ಬಿಟ್ಟು ಈ ಕಡೆ ವಂಶಿ ಹೇಳ್ತಾರೆ. ಇಲ್ಲ ಯಾಕೋ ಮನಸ್ಸಲ್ಲಿ ತಳಮಳ ಅಂದಾಗ, ಅಲ್ಲ ನಾವು ಇಷ್ಟು ಚೆನ್ನಾಗಿ ಮಾತಾಡೋದು, ನಲ್ದಾಡೋದೆಲ್ಲ ನೀವು ನೋಡಬೇಕಾದ್ರೆ ಕೇಳ್ತಿರಲ್ಲ, ಯಾವ ಥರ ನಿಮಗೆ ಈ ಒಂದು ಮಾತೆಲ್ಲ ಬಂತು ಅಂತ. ಅಕ್ಕ ತಂಗಿರೆಲ್ಲ ಜೊತೆಗಿದ್ರೆ ಆ ಒಂದು ಮಜಾನೇ ಬೇರೆ. ನಮ್ಮ ಪ್ರೀತಿ, ನಮ್ಮ ಮೇಘ ಅವ್ರನ್ನೆಲ್ಲ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಿಮಗೆ ಕಸಿನ್ಸ್ ಎಲ್ಲ ಇಲ್ವಲ್ಲ, ಹಂಗಾಗಿ ಗೊತ್ತಿಲ್ಲ ಅಂದಾಗ, ಹೌದು ಸ್ವಾತಿ, ನನಗೆ ಯಾವುದೇ ರೀತಿ ಅಕ್ಕ ತಂಗಿರಿಲ್ವಲ್ಲ, ಹಂಗಾಗಿ ಅದ್ರ ಬೆಲೆ ಗೊತ್ತಿಲ್ಲ. ಈ ಅಕ್ಕ ತಂಗರ ಪ್ರೀತಿ ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ ಅಂದ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಹೌದು ವಂಶಿಯವರೇ, ನಾವಂತೂ ನಮ್ಮ ಕುಟುಂಬದಲ್ಲಿ ತುಂಬಾ ಖುಷಿಯಾಗಿರ್ತೀವಿ. ಮೇಘಂಗೆ ಒಂದು ಸ್ವಲ್ಪ ಏನಾದರೂ ಆಗಿದ್ರೂ ನಮಗೆ ತುಂಬ ಭಯ, ಅಕ್ಕ ನಮ್ಮನ್ನೆಲ್ಲ ಓದಿಸೋಕ್ಕೆ ತುಂಬ ಕಷ್ಟಪಟ್ಟಿದ್ದಾಳೆ ಅಂದ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಹೌದಾ, ಮೇಘಂಗೆ ಏನೂ ಆಗಲ್ಲ,
ಆರಾಮಾಗಿರ್ತಾಳೆ, ನೀನು ಹೋಗಿ ಮಲಗು. ಇವಾಗ ಫೋನ್ ಮಾಡೋಕ್ಕೋದ್ರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ, ಅವ್ರ ನಿದ್ದೆನೂ ಹಾಳಾಗೋಗುತ್ತೆ ಅಂದ್ಬಿಟ್ಟು ಸ್ವಾತಿನ ಹೆಂಗೋ ವಂಶಿ ಸಮಾಧಾನ ಮಾಡಿ ಮಲಗ್ತಾರೆ. ಇನ್ನು ಕಾರಲ್ಲಿ ನಿತಿನ್ ಬರಬೇಕಾದ್ರೆ ನಿತಿನ್ಗೆ ಅದೇ ಯೋಚನೆ ಆಗಿರುತ್ತೆ. ಈ ಮೇಗೊಂದು ಸಡನ್ನಾಗಿ ಫೋನ್ ಬರುತ್ತೆ. ಏಯ್ ನಿತಿನ್, ಏನೋ ನೀನು ಏನು ಅಂದ್ಕೊಂಬಿಟ್ಟಿದ್ಯಾ ಅಂದಾಗ, ಏನು ರೀ, ಏನು ಮೇಘ ಅವರೇ ಈ ಥರ ಮಾತಾಡ್ತಿದ್ದೀರ ಅಂದಾಗ, ಹೇಯ್ ಸಾಕು ಮುಚ್ಚೋ ಬಾಯಿ, ನಾನು ಅಷ್ಟು ಚೆನ್ನಾಗಿ ಪ್ರಪೋಸ್ನೆಲ್ಲ ತಂದು ಎಲ್ಲ ಕೇಕೆಲ್ಲ ಕುಯ್ಸಿ ನಿನಗೆ ಪ್ರಪೋಸಲ್ ಮಾಡೋಕ್ಕೆ ಬಂದರೆ ಕೇಕೆಲ್ಲ ಬಿಸಾಕ್ತೀಯಾ, ನನ್ನ ಜೊತೆ 5 ನಿಮಿಷ ಮಾತಾಡಲ್ಲ ಅಂತೀಯ, ಎಷ್ಟು ಧೈರ್ಯ ನಿನಗೆ, ನಾನೇನು ಚೆನ್ನಾಗಿಲ್ವಾ, ನೀನು ಯಾಕೆ ನನ್ನ ಪ್ರೀತಿ ಮಾಡಲಿಲ್ಲ ಅಂತೇಳ್ಬಿಟ್ಟು ಮೇಘ ಚೆನ್ನಾಗಿ ಕುಡಿದು ನಿತಿನ್ ಜೊತೆ ಮಾತಾಡ್ತಿರ್ತಾಳೆ. ನೋಡಿ ಮೇಘ ಅವರೇ, ಸುಮ್ಮನೆ ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಬಿಟ್ಟು ಚೆನ್ನಾಗಿ ಓದಿ ಅಂದ್ಬಿಟ್ಟು ನಿತಿನ್ ಹೇಳ್ತಾರೆ. ನನಗೆ ಓದೋದು ಗೊತ್ತು, ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಸಹ ನಾನು ಮದುವೆ ಆಗಲ್ಲ, ಪ್ರೀತಿ ಅಂತ ಆದರೆ ಅದು ನಿನ್ನ ಜೊತೆ ಮಾತ್ರ ನಿತಿನ್, ನಾನು ನಿನ್ನೆ ಪ್ರೀತಿ ಮಾಡೋದು ಅಂದ್ಬಿಟ್ಟು ಮೇಘ ಹೇಳ್ತಿರ್ತಾಳೆ. ನೋಡು ಮೇಘ, ನೀನು ವಿಚಿತ್ರವಾಗಿ ಮಾತಾಡ್ತಿದ್ಯಾ, ಸುಮ್ಮನೆ ಹೋಗು ಒಳಗಡೆ ಅಂದಾಗ, ಇಲ್ಲ ನಿನ್ನ ಪ್ರೀತಿಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಅಂದಾಗ, ಈ ಥರ ಪ್ರಾಣ ಕೊಡ್ತೀನಿ ಅದೆಲ್ಲ ಬಿಡ್ತೀನಿ ಅನ್ನೋದು ಸುಮ್ಮನೆ ಹೆದರಿಕೆ ಆಡಿಸೋ ಮಾತುಗಳು ಅಂದ್ಬಿಟ್ಟು ನಿತಿನ್ ಹೇಳ್ತಾರೆ. ನಿನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅಲ್ವಾ, ನೋಡ್ಕೊ, ನಿನ್ನ ಪ್ರೀತಿಗೋಸ್ಕರ ನಾನು ಪ್ರಾಣನೇ ತ್ಯಾಗ ಮಾಡ್ತೀನಿ ಅಂದ್ಬಿಟ್ಟು ಮೇಘ ಹೇಳ್ತಾಳೆ. ನಿಮಗೆ ಏನು ಬೇಕಾದರೂ ಮಾಡ್ಕೊಳ್ಳಿ, ನನಗೆ ಫೋನ್ ಮಾಡಿ ತಲೆ ತಿನ್ನಬೇಡಿ, ಇದು ಲಾಸ್ಟ್ ವಾರ್ನಿಂಗ್ ಅಂತೇಳ್ಬಿಟ್ಟು ನಿತಿನ್ ಫೋನ್ನ ಕಟ್ ಮಾಡಿಬಿಡ್ತಾರೆ. ನನ್ನ ಪ್ರೀತಿನ ನೀನು ಒಪ್ಕೊಳ್ಳಲಿಲ್ಲ ಅಲ್ವಾ, ಈ ಮೇಘ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ತಿದ್ಯಾ, ನೋಡ್ಕೊ ಈ ಮೇಘ ಈಗ ಏನು ಮಾಡ್ಕೊತಾಳೆ ಅಂತ, ನಿತಿನ್ ಇಲ್ಲದೆ ಈ ಮೇಘ ಇರಲ್ಲ ಅಂತೇಳ್ಬಿಟ್ಟು ಕೈನ ಕುಯ್ಕೊಂಬಿಡ್ತಾಳೆ ಮೇಘ. ಬ್ಲಡ್ಡು ತುಂಬ ಹೋಗುತ್ತೆ, ಮನೆಯವರೆಲ್ಲ ರೂಮಲ್ಲಿ ನೋಡ್ತಾರೆ, ಇರಲ್ಲ, ಹಿತ್ತಲಲ್ಲಿ ಬಿದ್ದೋಗಿರ್ತಾಳೆ. ಅಲ್ಲಿ ನೋಡಿದಂಥ ಅಜ್ಜಿ ಕೂಗ್ಕೊಳ್ತಾರೆ. ಗೀತಾ ಎಲ್ಲರೂ ಸಹ ಆಸ್ಪತ್ರೆಗೆ ಕರ್ಕೊಂಬರ್ತಾರೆ. ಸೊ ಇನ್ನು ಆಸ್ಪತ್ರೆಯಲ್ಲಿ ಬ್ಲಡ್ ತುಂಬ ಲಾಸ್ ಆಗಿದೆ, ಮತ್ತು ಇದು ಸೂಸೈಡ್ ಕೇಸ್ ಆಗಿದೆ, ಇದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಲೇಬೇಕು ಅಂತ ಡಾಕ್ಟ್ರ್ ಹೇಳ್ತಾರೆ. ಅಷ್ಟರಲ್ಲಿ ಸ್ವಾತಿ ಮತ್ತು ವಂಶಿ ಓಡ್ಬರ್ತಾರೆ. ಅಕ್ಕ ಏನಾಯ್ತು ಅಂದಾಗ, ಮೇಘ ಈ ರೀತಿ ಕೈ ಕುಯ್ಕೊಂಬಿಟ್ಟಿದ್ರೆ ಕಡೆ ಪ್ರಜ್ಞೆನೇ ಇಲ್ಲ ಅಂತೇಳ್ಬಿಟ್ಟು ಡಾಕ್ಟ್ರು ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಎಂದು ಗೀತಾ ಹೇಳ್ತಾರೆ. ಅಕ್ಕ ಈ ವಿಚಾರನ ನಮ್ಗೆ ಯಾಕೆ ರಾತ್ರಿನೇ ಹೇಳಿಲ್ಲ ಅಂದಾಗ, ಹೌದಲ್ವ ಕುಮಾರ್ ಅವರೇ, ರಾತ್ರಿ ಅಂತ ತಿಳಿಸ್ಬೇಕಲ್ವ ಅಂದಾಗ, ಇಲ್ಲ ನಾವು ಆ ಒಂದು ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ವಂಶಿ, ಹಂಗಾಗಿ ಬಂದುಬಿಟ್ಟು ಅಂದಾಗ, ಅಲ್ಲ ಕಣೆ ಅವಳಿಗೆ ಏನಾಯಿತು ಅಂದಾಗ, ಏನಾಯಿತೋ ಗೊತ್ತಿಲ್ಲ ಸ್ವಾತಿ, ಈ ನಡುವೆ ತುಂಬ ಡಲ್ಲಾಗಿರ್ತಿದ್ಲು, ಯಾರ ಹತ್ರ ಏನೂ ಹೇಳ್ತಾ ಇರಲಿಲ್ಲ, ನಿನ್ನೆ ಬಂದು ರೂಮಲ್ಲಿ ಡೋರ್ ಹಾಕ್ಕೊಂಡವಳು ಆಚೆ ಹಿತ್ತಲಲ್ಲಿ ಕೈ ಕುಯ್ಕೊಂಡು ಬಿದ್ದೋಗಿದ್ಲು. ಈಗ ಡಾಕ್ಟ್ರು ಏನು ಹೇಳೋಕ್ಕಾಗಲ್ಲ ಅಂತಿದ್ದಾರೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತಿದ್ದಾರೆ, ಏನು ಮಾಡಬೇಕೋ ಒಂದು ಗೊತ್ತಾಗ್ತಿಲ್ಲ ಅಂತ ಗೀತಾ ಕಣ್ಣೀರು ಹಾಕ್ತಿರ್ತಾಳೆ. ಈಗ ವಂಶಿ ಹೋಗಿ ಡಾಕ್ಟ್ರ್ ಹತ್ರ ಮಾತಾಡ್ತಾರೆ. ನೋಡಿ, ನೀವು ಟ್ರೀಟ್ಮೆಂಟ್ನ ಮುಂದುವರಿಸಿ, ಪೇಷಂಟ್ಗೆ ಏನೂ ಆಗಬಾರ್ದು, ಪೊಲೀಸ್ದೆಲ್ಲ ನಾನು ನೋಡ್ಕೋತೀನಿ ಅಂತ ವಂಶಿ ಹೇಳ್ತಾರೆ. ವಂಶಿ ಅವರೇ, ಗೀತಾ ಈ ಕಡೆ ಸ್ವಾತಿ ಹೋಗಿ ಮೇಘನ ಹತ್ರ, ಹೇ ಮೇಘ, ನಾವೆಲ್ಲ ಇರಲಿಲ್ವೇನೆ, ಅದೇನು ಅಂತ ನಮ್ಮ ಹತ್ರ ಹೇಳ್ಕೊಬೋದಿತ್ತಾನೆ, ಸಾಯೋ ನಿರ್ಧಾರ ಯಾಕೆ ಮಾಡಿದೆ ಮೇಘ, ಎದ್ದೋಳೆ ಕಣ್ಬಿಡೆ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಒದ್ದಾಡ್ತಿರ್ತಾಳೆ. ವಂಶಿ ಇಂದ್ಲದನ್ನ ನೆನ್ಪು ಮಾಡ್ಕೊತಾರೆ. ನಾನೇ ಈ ಥರ ಪರಿಸ್ಥಿತಿ ಮೇಘ ಬರೋಕ್ಕೆ ಮಾಡಿಬಿಟ್ನ, ನಾನು ಪ್ರಪೋಸ್ ಮಾಡು ಅಂತ ಹೇಳಿದ್ದೆ ತಪ್ಪಾಗೋಯ್ತಾ ಅಂದ್ಬಿಟ್ಟು ವಂಶಿ ಯೋಚನೆ ಮಾಡ್ತಿದ್ರೆ ಸ್ವಾತಿ ಕಣ್ಣೀರು ಹಾಕ್ತಿರ್ತಾಳೆ. ಮೇಘ ಎದ್ದೋಳು, ಮೇಘ ಎದ್ದೋಳೆ ಪ್ಲೀಸ್ ಅಂತ. ಕ್ಷಣಕ್ಕೂ ಈ ಕಡೆ ಹಾರ್ಟ್ ಬೀಟ್ ರೇಟು ಕಡಿಮೆ ಆಗ್ತಿರುತ್ತೆ. ಡಾಕ್ಟ್ರ್ ಇದ್ದವರು ನೋಡಿ ತುಂಬ ಸೀರಿಯಸ್ ಕಂಡೀಷನು, ಇವರು ಚಾಕು ಕುಯ್ಕೊಂಡು ತುಂಬ ಬ್ಲಡ್ ಲಾಸ್ ಆಗಿದೆ, ಹಂಗಾಗಿ ಇವ್ರಿಗೆ ಹೇಳೋಕ್ಕಾಗಲ್ಲ, 24 ಗಂಟೆ ಟೈಮ್ ಬೇಕು, ಬ್ಲಡ್ ಬೇಕಾಗುತ್ತೆ ಅಂದ್ಬಿಟ್ಟು, ನೋಡಿ ಅದೆಷ್ಟು ಖರ್ಚಾಗುತ್ತೋ ಪರವಾಗಿಲ್ಲ ಅಮ್ಮ, ನೀವು ಟ್ರೀಟ್ಮೆಂಟ್ ಕೊಡಿ, ಪೇಷಂಟ್ಗೆ ಏನೂ ಆಗಬಾರ್ದು ಅಂತೇಳ್ಬಿಟ್ಟು ಈ ಕಡೆ ಆ ವಂಶಿ ಹೇಳ್ತಾರೆ. ಈಗ ವಂಶಿ ನಿತಿನ್ ಹತ್ರ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನು ಸ್ವಾತಿ ಹತ್ತು ಕಣ್ಣೀರು ಹಾಕ್ತಾಳೆ. ಸ್ವಾತಿ, ನೀ ಮೇಘಾಗೆ ಏನೂ ಆಗಲ್ಲ, ನಾನು ಇದೀನಲ್ವ ಅಂದಾಗ, ನೋಡಿ ವಂಶಿಯವರೇ, ರಾತ್ರೆಲ್ಲ ನನಗೆ ಎಷ್ಟು ತಳಮಳ ಆಗ್ತಿತ್ತು, ನಾನು ನಿಮ್ಮ ಹತ್ರ ಹೇಳಿದೆ ಮೇಘ ಈ ರೀತಿ ಮಾಡ್ಕೊತಾಳೆ ಅಂತ ನನಗೆ ಸುಳಿವು ಕೊಟ್ಟಿರಬೇಕು ಅಪ್ಪ, ಅದಕ್ಕೆ ಹಿಂಗೆಲ್ಲ ಆಗೋಯ್ತೇನೋ ಅಂದ್ಬಿಟ್ಟು ಸ್ವಾತಿ ಕಣ್ಣೀರು ಹಾಕ್ತಾಳೆ. ಸ್ವಾತಿನ ಹಗ್ ಮಾಡಿಕೊಂಡು ವಂಶಿ ಸಮಾಧಾನ ಮಾಡಿ ನಿತಿನ್ಗೆ ಫೋನ್ ಮಾಡಿ, ನಿತಿನ್ ಏನು ಮಾಡಿದೆ ನೀನು, ಏನಾಯಿತು, ಮೇಘ ಪ್ರಾಣ ಕಳ್ಕೊಳ್ಳೋ ನಿರ್ಧಾರ ಮಾಡಿದಾಳೆ ಅಂದಾಗ, ಮಗ ನಿನಗೆ ಗೊತ್ತಿಲ್ವೋ, ಮೇಘ ಪ್ರಪೋಸಲ್ ಮಾಡೋಕ್ಕೆ ಬಂದಿದ್ಲು, ನಾನು ಒಪ್ಕೊಂಡಿಲ್ಲ ಕಣೋ, ನನ್ನ ಪಾಸ್ ಬಗ್ಗೆ ಗೊತ್ತಿದ್ರು ಅವಳು ಹೆಂಗೋ ಪ್ರಪೋಸಲ್ ಮಾಡ್ತಾಳೆ ಅಂದ್ಬಿಟ್ಟು ಹೇಳ್ತಾಳೆ. ಮೇಘ ಅವ್ರಿಗೆ ಹೇಗಿದ್ದಾರೆ ಅಂದಾಗ, ಹೋರಾಟ ಮಾಡ್ತಾಯಿದ್ದಾಳೆ, ಪ್ರಾಣಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾಳೆ, ನಿನ್ನ ಪ್ರೀತಿಗೋಸ್ಕರ ಪ್ರಾಣನೇ ಕೊಟ್ಟಿದ್ದಾಳೆ ಅಂದ್ಬಿಟ್ಟು ವಂಶಿ ಹೇಳ್ತಾರೆ. ಈಗ ಖಂಡಿತ ನಿತಿನ್ ಒಪ್ಕೋತಾರ ಈ ಪ್ರೀತಿನ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ವಾಯ್ಸ್ ಚೆನ್ನಾಗಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಡು